ನಮಸ್ತೆ ವೀಕ್ಷಕರೇ, ಲೋ ಪಾಯಿಂಟ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಜಮೀನು ವ್ಯವಹಾರ ಮಾಡುವಾಗ ಎಲ್ಲರನ್ನ ಕಾಡುವ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಅದು PTCL ಕಾಯ್ದೆ. ಅಂದರೆ SC/ST ಸಮುದಾಯಕ್ಕೆ ಸೇರಿದಂಥ ಜಮೀನನ್ನು ಕೊಂಡ್ರೆ ಮುಂದೆ ಏನು ತೊಂದರೆ ಆಗುತ್ತೆ ಅಥವಾ ಯಾವ ಜಮೀನನ್ನು ಧೈರ್ಯವಾಗಿ ಖರೀದಿ ಮಾಡಬಹುದು ಎಂಬ ಗೊಂದಲ ಎಲ್ಲರಿಗೂ ಇರುತ್ತೆ. ಈ ಒಂದು ಕಾಯ್ದೆಯ ಬಗ್ಗೆ ಸರಿಯಾದ ಅರಿವಿಲ್ಲದ ಅನೇಕರು ತಮ್ಮ ಜೀವಮಾನದಂದರೆ ಲೈಫ್ನಲ್ಲಿ ಉಳಿಸಿದಂಥ ಎಲ್ಲ ಸೇವಿಂಗ್ಸನ್ನು ಕಳ್ಕೊಂಡಿರ್ತಾರೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ PTCL ಕಾಯ್ದೆಯ A to Z ಇನ್ಫಾರ್ಮೇಷನ್ನ ನೀಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಮಹತ್ವದ ತೀರ್ಪನ್ನು ಮತ್ತು ಉದಾಹರಣೆಗಳ ಸಮೇತ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಉದ್ದವಾದರೂ ಪರವಾಗಿಲ್ಲ, ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಿಮ್ಮ ಆಸ್ತಿಯ ಸೇಫ್ಟಿಯ ಪ್ರಶ್ನೆ. ಓಕೆ, ಫಸ್ಟ್ ನೋಡೋದಾದ್ರೆ ಏನಿದು PTCL ಕಾಯ್ದೆ. ಮೊದಲನೇದಾಗಿ PTCL ಅಂದರೆ ಇದು ಕರ್ನಾಟಕದ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೆನ್ ಲ್ಯಾಂಡ್ಸ್ ಆ್ಯಕ್ಟ್ 1978ರದ್ದು. ಇದು ಅಂದರೆ ಈ ಕಾಯ್ದೆ 1979 ಜನವರಿ 1 ಜಾರಿಗೆ ಬಂದಿತ್ತು. ಇದರ ಮುಖ್ಯ ಉದ್ದೇಶವೇನೆಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ SC/ST ಸಮುದಾಯದವರಿಗೆ ಸರ್ಕಾರವು ಬದುಕಲು ನೀಡಿದಂಥ ಒಂದು ಜಮೀನನ್ನು ಬಲಿಷ್ಠ ವ್ಯಕ್ತಿಗಳು ಕಿತ್ತುಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಮಾಡಿರುವಂಥದ್ದು. ಸರ್ಕಾರವು ಈ ಸಮುದಾಯಕ್ಕೆ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಜಮೀನು ನೀಡಿದಾಗ ಅಲ್ಲಿ ಒಂದು ಷರತ್ತು ಇರುತ್ತೆ. ಈ ಜಮೀನನ್ನು ಇಂತಿಷ್ಟು ವರ್ಷದವರೆಗೆ ಮಾರಾಟ ಮಾಡುವಂತಿಲ್ಲ. ಈ ಷರತ್ತನ್ನು ಮೀರಿ ಜಮೀನು ಮಾರಾಟ ಮಾಡಿದ್ರೆ ಆ ವ್ಯವಹಾರವನ್ನು ರದ್ದುಪಡಿಸಿ ಜಮೀನನ್ನು ಪುನಃ ಮೂಲ ಮಾಲೀಕರಿಗೆ ಕೊಡಿಸುವ ಅಧಿಕಾರ ಈ ಕಾಯ್ದೆಗೆ ಇದೆ. PTCL ಕಾಯ್ದೆ ಅನ್ವಯವಾಗದೇ ಇರೋದಂದ್ರೆ ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ನಾವು ನೋಡಬಹುದು. ಇದು ಮುಖ್ಯವಾದಂಥ ವಿಷಯ. ಎಲ್ಲರೂ ತಿಳಿದುಕೊಳ್ಳಬೇಕಂತ ಅಂಶ ಏನಂದರೆ SC/ST ಜಮೀನುಗಳು PTCL ವ್ಯಾಪ್ತಿಗೆ ಯಾವ್ಯಾವು ಬರೋದಿಲ್ಲ ಅಂತ 8 ಸಂದರ್ಭಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಯಾರ್ಜಿತ ಆಸ್ತಿ. ಒಬ್ಬ SC/ST ವ್ಯಕ್ತಿಯು ತನ್ನ ಸ್ವಂತ ದುಡಿಮೆಯ ಹಣದಿಂದ ಅಥವಾ ಸಾಲ ಮಾಡಿ ಬೇರೊಬ್ಬ ವ್ಯಕ್ತಿಯಿಂದ, ಅಂದರೆ ಅವರು ಯಾವುದೇ ಜಾತಿಯವರಾಗಿರಲಿ, ಆ ವ್ಯಕ್ತಿಯಿಂದ ಇವರು ಕ್ರಯಕ್ಕೆ ಪಡೆದ ಜಮೀನು ಇದಾಗಿದ್ದರೆ ಅದು PTCL ವ್ಯಾಪ್ತಿಗೆ ಬರೋದಿಲ್ಲ. ಅದನ್ನು ಅವರು ಮುಕ್ತವಾಗಿ ಮಾರಾಟವನ್ನು ಮಾಡಬಹುದು. ಇನ್ನು ಪೂರ್ಣ ಕಿಮ್ಮತ್ತು ಪಾವತಿಸಿದ ಭೂಮಿ ಅಂದರೆ ಮಾರ್ಕೆಟ್ ಪ್ರೈಸ್ ಪೇಡ್. ಜಮೀನು ಮಂಜೂರಾಗುವ ಸರ್ಕಾರಕ್ಕೆ ಅದರ ಪೂರ್ಣ ಮಾರುಕಟ್ಟೆಯ ಬೆಲೆಯನ್ನು ಪಾವತಿಸಿದ್ರೆ ಅದು ಗ್ರ್ಯಾಂಟ್ ಲ್ಯಾಂಡ್ ಎಂದು ಪರಿಗಣಿಸಲ್ಪಡೋದಿಲ್ಲ. ಇದು ಸಾಮಾನ್ಯ ಆಸ್ತಿಯಂತೆಯೇ ಇರುತ್ತೆ. ಇನ್ನು ಸಾಗುವಳಿ ಕ್ರಮಬದ್ಧಗೊಳಿಸುವಿಕೆ. ಸರ್ಕಾರಿ ಜಮೀನನ್ನು ಅಧಿಕೃತವಾಗಿ ಉಳುಮೆ ಮಾಡುತ್ತಿದ್ದು ನಂತರ ಅದನ್ನು ಸರ್ಕಾರ ಸಕ್ರಮಗೊಳಿಸಿದ ಸಾಗುವಳಿ ಚೀಟಿ ನೀಡಿದ್ರೆ ಅಂತಹ ಜಮೀನುಗಳು ಈ ಕಾಯ್ದೆಯಿಂದ ಹೊರಗುಳಿತವೆ ಎಂದು ಹೈಕೋರ್ಟ್ ಹಲವು ತೀರ್ಪುಗಳಲ್ಲಿ ತಿಳಿಸಿದೆ. ಇನ್ನು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಒಬ್ಬ ವ್ಯಕ್ತಿಯು ಗೇಣಿದಾರನಾಗಿ ಜಮೀನು ಉಳುಮೆ ಮಾಡುತ್ತಿದ್ದು ಭೂ ನ್ಯಾಯ ಮಂಡಳಿಯಿಂದ ಹಕ್ಕು ಪಡೆದಿದ್ರೆ ಅದು PTCL ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು ಇನಾಮ್ ರದ್ದಿಯಾಯ್ತಿ ಕಾಯ್ದೆ. ಇನಾಮ್ ಭೂಮಿಗಳ ಮಂಜೂರಾತಿಯಲ್ಲಿ ಹಕ್ಕು ಪಡೆದಿದ್ದರೂ ಅದು ಈ ಕಾಯ್ದೆಯ ಅಡಿಯಲ್ಲಿ ಬರೋದಿಲ್ಲ. ಇನ್ನು ಇತರ ಜನಾಂಗದವರಿಗೆ ಮಂಜೂರಾದ ಭೂಮಿ. ಮೂಲತಃ ಸಾಮಾನ್ಯ ವರ್ಗದವರಿಗೆ ಮಂಜೂರಾದಂತಹ ಅಂದರೆ ಅವರಿಗೆ ಸಿಕ್ಕಂಥ ಭೂಮಿಯನ್ನು ನಂತರ ಒಬ್ಬ SC/ST ವ್ಯಕ್ತಿ ಖರೀದಿಸಿದ್ರೆ ಅದು ಅವರ ಕೈ ಸೇರಿದ್ರೂ ಕೂಡ PTCL ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು ನಗರ ವ್ಯಾಪ್ತಿಯ ಭೂ ಪರಿವರ್ತನೆ. ಕೆಲವು ಸಂದರ್ಭಗಳಲ್ಲಿ ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿ ಷರತ್ತುಗಳ ಅವಧಿ ಮುಗಿದಿದ್ರೆ ಅಂತಹ ಜಮೀನುಗಳು ಸುರಕ್ಷಿತವಾಗಿರ್ತವೆ. ಇನ್ನು ವಿಳಂಬಿತ ಅರ್ಜಿಗಳು. ಇದು ಅತಿ ಮುಖ್ಯವಾದ ಪಾಯಿಂಟ್. ಜಮೀನು ಮಾರಾಟವಾಗಿ 20, 30, 40 ವರ್ಷಗಳ ನಂತರ ಬಂದು ಜಮೀನು ವಾಪಸ್ ಕೊಡಿ ಎಂದು ಅರ್ಜಿ ಹಾಕಿದ್ರೆ ಸುಪ್ರೀಂ ಕೋರ್ಟ್ನ ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದ ತೀರ್ಪಿನ ಪ್ರಕಾರ ಅಂತಹ ಅರ್ಜಿಗಳು ವಜಾ ಆಗ್ತವೆ, ಅಂದರೆ ಕ್ಯಾನ್ಸಲ್ ಆಗ್ತವೆ ಅಂತ ಅರ್ಥ. ನಾನು ಎಕ್ಸ್ಪ್ಲೇನ್ ಮಾಡಿದಂತಹ ವಿಷಯಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ಉದಾಹರಣೆಯ ಮೂಲಕ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾಮಪ್ಪ ಎಂಬುವವರಿಗೆ 1985ರಲ್ಲಿ ಸರ್ಕಾರ 2 ಎಕರೆ ಜಮೀನು ಮಂಜೂರು ಮಾಡಿ 15 ವರ್ಷ ಮಾರಾಟ ಮಾಡಬಾರ್ದು ಎಂಬ ಷರತ್ತನ್ನು ವಿಧಿಸುತ್ತೆ. ಆದರೆ ರಾಮಪ್ಪ ಅವರು 1995ರಲ್ಲಿ ಅಂದರೆ 10 ವರ್ಷ ನಂತರ ಆ ಜಮೀನನ್ನು ಸೋಮಣ್ಣ ಎಂಬುವರಿಗೆ ಮಾರ್ತಾರೆ. ಅಲ್ಲಿ ಷರತ್ತು ಉಲ್ಲಂಘನೆಯಾಗಿದೆ. ಈಗ ರಾಮಪ್ಪ ಅವರ ಮಕ್ಕಳು SC ಕೋರ್ಟ್ನಲ್ಲಿ ದೂರು ನೀಡಿದ್ರೆ ಸೋಮಣ್ಣ ಆ ಜಮೀನನ್ನು ಕಳೆದುಕೊಳ್ಬೇಕಾಗತ್ತೆ. ಇದು PTCL ಕಾಯ್ದೆಯ ಪವರ್, ನೆನ್ಪಿಟ್ಕೊಳ್ಳಿ. ಇನ್ನು ಎರಡನೇ ಒಂದು ಉದಾಹರಣೆ ಸುರಕ್ಷಿತ ವ್ಯವಹಾರ ಯಾವುದು ಅಂತ ನೋಡೋದಾದರೆ, ಕೃಷ್ಣ ಎಂಬಂತಹ ST ಸಮುದಾಯದ ವ್ಯಕ್ತಿ 2005ರಲ್ಲಿ ಮಾರುಕಟ್ಟೆಯಲ್ಲಿ ಒಬ್ಬರಿಂದ 5 ಎಕರೆ ತೋಟವನ್ನು ತಗೊಳ್ತಾರೆ. ಈಗ ಅವರು ಆ ತೋಟವನ್ನು ನಿಮಗೆ ಮಾರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ.
ಇಲ್ಲಿ ನೀವು ಭಯ ಪಡುವ ಅಗತ್ಯವಿಲ್ಲ, ಏಕೆಂದರೆ ಇದು ಸರ್ಕಾರ ನೀಡಿದ ದಾನ ಅಥವಾ ಮಂಜೂರಾತಿ ಅಲ್ಲ. ಇದು ಅವರು ಸ್ವಂತ ಖರೀದಿ ಮಾಡಿ ನಿಮಗೆ ಮಾರ್ತಾ ಇರೋದ್ರಿಂದ ಇಲ್ಲಿ PTCL ಅನ್ವಯ ಆಗೋದಿಲ್ಲ. ಇನ್ನು ಮೂರನೇ ಉದಾಹರಣೆ ಅಂದರೆ ಟೈಮ್ ಲಿಮಿಟ್, ಕಾಲಮಿತಿಯ ಒಂದು ಉದಾಹರಣೆ ನೋಡೋದಾದರೆ, ಒಬ್ಬ ವ್ಯಕ್ತಿ 1980ರಲ್ಲಿ ಜಮೀನು ಮಾರಾಟ ಮಾಡ್ತಾರೆ. ಅವರ ಮೊಮ್ಮಕ್ಕಳು ಬಂದು 2024ರಲ್ಲಿ ನಮಗೆ ಜಮೀನು ವಾಪಸ್ ಕೊಡಿ ಎಂದು ದೂರನ್ನು ನೀಡ್ತಾರೆ, ಅಂದರೆ ಕಂಪ್ಲೇಂಟ್ ಕೊಡ್ತಾರೆ. ನ್ಯಾಯಾಲಯ ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ ಎಂದು ಕೇಳುತ್ತೆ. ಸಮಂಜಸವಾದ ಕಾಲಮಿತಿ ಅಂದರೆ ಟೈಮ್ ಲಿಮಿಟ್ ಅಂತ ಇರುತ್ತೆ, ಅದ್ರ ಒಳಗಡೆ ದೂರು ನೀಡಿದ್ರೆ ಕಾನೂನು ಅವರಿಗೆ ಸಹಾಯ ಮಾಡುತ್ತೆ, ಇಲ್ಲ ಅಂದರೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ನೀವು ಮಾಡಬೇಕಾದಂತಹ ಮುನ್ನೆಚ್ಚರಿಕೆಗಳೇನೇನು? ನೀವು ಯಾವುದೇ SC/ST ವ್ಯಕ್ತಿಗಳಿಂದ ಜಮೀನು ಖರೀದಿಸುವಾಗ ಈ ಕೆಳಗಿನ ದಾಖಲೆಗಳನ್ನು ವಕೀಲರಿಂದ ಕಡ್ಡಾಯವಾಗಿ ಪರಿಶೀಲನೆ ಮಾಡಿ. ಮೊದಲನೇದಾಗಿ ಮೂಲ ಮಂಜೂರಾತಿ ಪತ್ರ, ಇದರಲ್ಲಿ ಷರತ್ತುಗಳು ಏನಿವೆ ಅಂತ ನೋಡಬೇಕು. ಇನ್ನು ಪಹಣಿ RTC ಕಲಂ 9 ಮತ್ತು 11ರಲ್ಲಿ ಷರತ್ತುಬದ್ಧ ಮಂಜೂರು ಎಂದು ಬರೆದಿದೆಯೇ ಎಂದು ಪರಿಶೀಲನೆ ಮಾಡಬೇಕು. ಇನ್ನು ವಂಶವೃಕ್ಷ ಅಂತಂದರೆ ಫ್ಯಾಮಿಲಿ ಟ್ರೀ, ವಾರಸುದಾರರು ಯಾರಿದ್ದಾರೆ ಎಂದು ತಿಳಿದುಕೊಳ್ಬೇಕು. ಹಾಗೆ ಸರ್ಕಾರದ ಅನುಮತಿ, ಕೆಲವು ಸಂದರ್ಭಗಳಲ್ಲಿ DC ಅನುಮತಿ ಪಡೆದು ಮಾರಾಟ ಮಾಡಲು ಅವಕಾಶವಿರುತ್ತೆ, ಅಂತಹ ಅನುಮತಿ ಪತ್ರವಿದೆಯೇ ಎಂದು ನೋಡಿ. ಇನ್ನು ಸ್ನೇಹಿತರೆ, PTCL ಕಾಯ್ದೆ ಎನ್ನುವುದು ದುರ್ಬಲರನ್ನು ರಕ್ಷಿಸಲು ಇರುವ ಕಾನೂನೇ ಹೊರತು ವ್ಯವಹಾರಗಳನ್ನು ಹಾಳು ಮಾಡುವಂತಹ ಒಂದು ಕಾಯ್ದೆ ಅಲ್ಲ. ಕಾನೂನಿನ ಸರಿಯಾದ ಅರಿವಿದ್ದರೆ ನೀವು ಯಾವುದೇ ಆತಂಕವಿಲ್ಲದೆ ವ್ಯವಹಾರವನ್ನು ಮಾಡಬಹುದು. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಈ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಕಾನೂನು ವಿಷಯಗಳ ಸರಳ ಮಾಹಿತಿಗಾಗಿ ಅಥವಾ ಕಾನೂನಿನ ಸಲಹೆಗಾಗಿ ಲಾ ಪಾಯಿಂಟ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ನೆನಪಿಡಿ, ಕಾನೂನಿನ ಅರಿವೇ ನಮ್ಮ ಶಕ್ತಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.